ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಿಐಟಿಯು, ಎಐಎಡಬ್ಲ್ಯೂಯು, ಎಐಡಿಡಬ್ಲ್ಯೂಎ, ಎಐಕೆಎಸ್ ಸೇರಿದಂತೆ ವಿವಿಧ ಸಂಘಟನೆಗಳು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನವನ್ನು ಸೆಳೆದವು. ಎಲ್ಲರಿಗೂ ಉದ್ಯೋಗ ಸೃಷ್ಟಿಯಾಗಬೇಕು, ಎಲ್ಲ ಮಹಿಳಾ ಉದ್ಯೋಗಿಗಳಿಗೆ ಕನಿಷ್ಠ ವೇತನ ಮತ್ತು ಸಮಾನ ವೇತನ ಜಾರಿಯಾಗಬೇಕು, ಮಹಿಳೆಯರ ವೇತನ ರಹಿತ ಕೆಲಸಗಳನ್ನು ಗುರುತಿಸಬೇಕು, ವೇತನ ನಿಗದಿಗಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಕಡ್ಡಾಯವಾಗಿ ನೀಡಬೇಕು ಅಂತ ಆಗ್ರಹಿಸಿದರು. ಎಲ್ಲ ಯೋಜನಾ ಕೆಲಸಗಾರರನ್ನು ಉದ್ಯೋಗಿಗಳಿಂದ ಪರಿಗಣಿಸಬೇಕು, ದುಡಿಯುವ ಮಹಿಳಾ ವಿರೋಧಿ ಕಾರ್ಮಿಕ ಸಮಿತಿಗಳನ್ನು ಹಿಂಪಡೆಯಬೇಕು, ಎಲ್ಲ ಮಹಿಳಾ ಉದ್ಯೋಗಿಗಳಿಗೆ 6 ತಿಂಗಳಿಗೆ ಮಾತೃತ್ವ ರಜೆ ಹಾಗೂ ಆರೈಕೆ ಕೊಠಡಿಗಳ ಸೌಲಭ್ಯವನ್ನು ಒದಗಿಸುವಂತೆ ತಾಕೀತು ಮಾಡಿದರು. ಮಹಿಳೆಯರಿಗೆ ತಿಂಗಳಲ್ಲಿ 2 ದಿನ ಮುಟ್ಟಿನ ರಜೆ, ಪ್ರತ್ಯೇಕ ವಿರಾಮ ಕೊಠಡಿಗಳು ಮತ್ತು ಶೌಚಾಲಯಗಳ ವ್ಯವಸ್ಥೆ ಮಾಡಬೇಕು, POSH ಕಾಯ್ದೆಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವುದು ಮತ್ತು ಆಂತರಿಕ ಹಾಗೂ ಸ್ಥಳೀಯ ಸಮಿತಿಗಳನ್ನು ರಚಿಸಬೇಕು, ಮಹಿಳೆಯರು ಮತ್ತು ಮಕ್ಕಳನ್ನು ರಾತ್ರಿ ವೇಳೆ ಮತ್ತು ಅಪಾಯಕಾರಿ ಕೆಲಸಗಳಲ್ಲಿ ದುಡಿಸುವುದನ್ನು ನಿಷೇಧಿಸಬೇಕು ಅಂತ ಆಗ್ರಹಿಸಿದರು. ಮಹಿಳೆಯರ ಮತ್ತು ಮಕ್ಕಳ ವಿರುದ್ಧ ದೌರ್ಜನ್ಯಗಳನ್ನು ತಡೆಗಟ್ಟುವ ಕ್ರಮಗಳು, ಅತ್ಯಾಚಾರ ಮತ್ತು ಲೈಂಗಿಕ ಹಿಂಸಾಚಾರದ ಎಲ್ಲ ಪ್ರಕರಣಗಳಿಗೆ ತ್ವರಿತ ವಿಚಾರಣೆ ಮತ್ತು ಕಠಿಣ ಶಿಕ್ಷೆಗಳನ್ನು ತ್ವರಿತವಾಗಿ ಜಾರಿಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು. ವಿಶ್ವ ಕಾರ್ಮಿಕ ಮಹಿಳೆಯರು ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಬಟ್ಟೆ ಗಿರಣಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಣುಮಕ್ಕಳು ಅವರ ಒಂದು ರೀತಿಯ ದುಡಿಮೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ 10ರಿಂದ 12 ಗಂಟೆ 14 ಗಂಟೆ ದುಡಿಮೆ ಇತ್ತು. ಅವರು 8 ಗಂಟೆ ದುಡಿಮೆಗಾಗಿ ಮತ್ತು ದುಡಿಯುವ ಸ್ಥಳ ತುಂಬ ಅಪಾಯಕಾರಿಯಾಗಿತ್ತು, ಸುರಕ್ಷೆ ಇರಲಿಲ್ಲ. ಸುರಕ್ಷೆ ಖಾತ್ರಿಗೊಳಿಸಬೇಕು ಅಂತೇಳಿ ಮತ್ತು ಮತದಾನದ ಹಕ್ಕಿಗಾಗಿ ಮತ್ತು ಶಾಂತಿ ಮತ್ತು ರೊಟ್ಟಿಗಾಗಿ ಹೋರಾಟ ಮಾಡಿದಂಥ ದಿನ. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು 1908ರಲ್ಲಿ ಅವರು ಪ್ರಾರಂಭ ಮಾಡಿದ್ರು. ಅದಕ್ಕೂ ಮೊದಲೇ 1857ರಿಂದ ಈ ಒಂದು ಹಕ್ಕಿಗಾಗಿ ಹೋರಾಟಗಳು ನಡೀತಾ ಇದ್ವು. 1910ರಲ್ಲಿ ಕೊಪನ್ಹೇಗನ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 17 ದೇಶದ 100ಕ್ಕೂ ಹೆಚ್ಚು ಮಹಿಳೆಯರು ದುಡಿಯುವ ಸ್ಥಳ ಸುರಕ್ಷಿತವಾಗಿರಬೇಕು, ಹಾಗಾಗಿ ಏನು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೊಂದು ಮಹಿಳಾ ದಿನವನ್ನು ಆಚರಣೆ ಮಾಡಬೇಕು ಪ್ರತ್ಯೇಕವಾಗಿ ಅಂತೇಳಿ ಆ ಒಂದು ಅಂತಾರಾಷ್ಟ್ರೀಯ ಸಮಾಜವಾದಿ ಒಂದು ಸಮ್ಮೇಳನದಲ್ಲಿ ಸಮಾಜವಾದಿಯ ಚಿಂತಕಿ, ಮಾರ್ಕ್ಸ್ವಾದಿ ನಾಯಕಿ, ಜರ್ಮನ್ ಕ್ರಾಂತಿಕಾರಿ ನಾಯಕಿ ಕ್ಲಾರಾ ಜಟ್ಕಿನ್ ಅವರು ಘೋಷಣೆ ಮಾಡಲಿಕ್ಕೆ ಅವರು ಪ್ರಸ್ತಾಪವನ್ನು ಇಟ್ಟರು. ಆಗ ಒಕ್ಕೊರಲಿಂದ ಆರಂಭ ಆಯಿತು. ಮಾರ್ಚ್ 8 ಇಡೀ ವಿಶ್ವದಾದ್ಯಂತ ಮಹಿಳೆಯರ ಹಕ್ಕೊತ್ತಾಯದ ದಿನವಾಗಿ ಮಾಡಬೇಕು, ಅದನ್ನು ಪ್ರತಿಭಟನಾ ರೂಪಕವಾಗಿ ಮಾಡಬೇಕು. ನಾವು ಹೋರಾಟದಿಂದ ಹಕ್ಕನ್ನು ಪಡ್ಕೊಂಡಿದ್ದೀವಿ. ದುಡಿಯುವ ಸ್ಥಳ ಸುರಕ್ಷಿತವಾಗಿರಬೇಕು, 8 ಗಂಟೆ ದುಡಿಮೆ ಇರಬೇಕು, ಮತದಾನದ ಹಕ್ಕು ಸಿಗಬೇಕು ಮತ್ತು ಕೆಲಸದ ಅಪಾಯಕಾರಿ ಕೆಲಸದಿಂದ ಮಹಿಳೆಯನ್ನು ಸುರಕ್ಷಿತವಾಗಿ ಇಡಬೇಕು ವ್ಯವಸ್ಥೆಗಳು ಅಂತೇಳಿ ಹೋರಾಟ ಮಾಡಿದ ದಿನ. ಅಂಥ ಚಾರಿತ್ರಿಕ ದಿನವನ್ನು ನಾವು ಇವತ್ತು ಹೋರಾಟದ ಮೂಲಕ ದುಡಿಯುವ ಜನರಿಗೆ ರಕ್ಷಣೆ ಕೊಡಬೇಕು ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ CITU ಸಂಘಟನೆ, ಕರ್ನಾಟಕ ಪ್ರಾಂತ ಕೂಲಿಕಾರ ಗ್ರಾಮೀಣ ಕಾರ್ಮಿಕರ ಸಂಘ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ, ಕರ್ನಾಟಕ ಪ್ರಾಂತ ರೈತ ಸಂಘ, ವಿದ್ಯಾರ್ಥಿ ಯುವಜನರು ಎಲ್ಲರೂ ಸೇರಿ ನಾವು ಈ ಒಂದು ಹಕ್ಕೊತ್ತಾಯವನ್ನು ಕೊಡ್ತಾ ಇದ್ದೀವಿ. ನೇತೃತ್ವವನ್ನು ಅಧ್ಯಕ್ಷರಾದ ಶಿವಕುಮಾರ್, ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ, ಅನುಮೇಶ್, ದೇವಿ, ಲತಾ, ಸುಶೀಲಾ, ಸಿದ್ದೇಗೌಡ,
ವಿಶ್ವನಾಥ್ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಮದ್ದೂರು ನಗರಸಭೆಗೆ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಸೇರ್ಪಡೆ ಕ್ರಮವನ್ನು ಖಂಡಿಸಿ ನಡೆಯುತ್ತಿರುವ ಹೋರಾಟ 81ನೇ ದಿನವೂ ನಿರಂತರವಾಗಿ ಮುಂದುವರೆದಿದೆ. ರೈತ ನಾಯಕಿ ಸುನಂದ ಜರಂ ನೇತೃತ್ವದಲ್ಲಿ ಪ್ರತಿದಿನ ವಿವಿಧ ಸಂಘಟನೆಗಳು, ಗ್ರಾಮಸ್ಥರು, ವಿಶೇಷವಾಗಿ ಗೆಜ್ಜಲಗೆರೆ ಗ್ರಾಮಸ್ಥರು ಅಹೋರಾತ್ರಿ ಹೋರಾಟವನ್ನು ಮುಂದುವರೆಸಿದ್ದಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಗೆಜ್ಜಲಗೆರೆ ಗ್ರಾಮಸ್ಥರ ಹೋರಾಟಕ್ಕೆ ಸಂಘ ಸಂಸ್ಥೆಗಳ ಹೋರಾಟಕ್ಕೆ ಪಕ್ಷಾತೀತ ಹೋರಾಟಕ್ಕೆ ಬೇಕೇ ಬೇಕು ಬೇಡವೇ ಬೇಡ ಉಳಿಯಲಿ ಪಂಚಾಯಿತಿಯನ್ನು ನಗರಸಭೆಗೆ ಸೇರಿದ ಸದಸ್ಯರಿಗೆ ಶಾಸಕರಿಗೆ ಪಂಚಾಯಿತಿ ಉಳಿಸಬೇಕು. ಮದ್ದೂರು ನಗರಸಭೆಗೆ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಸೇರ್ಪಡೆ ಮಾಡಿಕೊಂಡ ಕ್ರಮ ಸಾಧುವಲ್ಲ ಅಂತ ಹೇಳಿದರು. ಜೊತೆಗೆ ಶಾಸಕರ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ನ್ಯಾಯ ಸಿಗುವವರು ಕೂಡ ಹೋರಾಟ ನಿಲ್ಲಿಸುವುದಿಲ್ಲ ಅಂತ ಅವರು ಪಟ್ಟು ಹಿಡಿದರು. ಬೆಂಗಳೂರಿನಲ್ಲಿ ವಾಸವಿರುವ ಮೂಲತಃ ಚಿಕ್ಕಬಳ್ಳಾಪುರ ನಿವಾಸಿ ಡಾಕ್ಟರ್ ಶರಣ್ಯ ಅವರು ನಂದಿನಿ ಉತ್ಪನ್ನಗಳಲ್ಲಿ ಕ್ಯಾನ್ಸರ್ಕಾರಕ ಅಂಶಗಳಿವೆ ಎಂಬ ಪೋಸ್ಟ್ ಮಾಡಿರುವುದನ್ನು ಖಂಡನ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡುಬಾಳೆ ಚಂದ್ರಶೇಖರ್ ಹೇಳಿದರು. ಡಾಕ್ಟರ್ ಶರಣ್ಯ ಯಾವುದೇ ಅಪರಾಧವಿಲ್ಲದೆ ಈ ರೀತಿಯ ಪೋಸ್ಟ್ ಹಾಕಿದ್ದು ಇದು ನಂದಿನಿ ಮೇಲೆ ಕರ್ನಾಟಕ ಸೇರಿದಂತೆ ದೇಶದ ಗ್ರಾಹಕರ ಮೇಲೆ ಪರಿಣಾಮ ಬೀರಲಿದೆ. ಸಾಮಾಜಿಕ ಜಾಲತಾಣದಲ್ಲಿ ಇವರ ಹೇಳಿಕೆ ಬಾಲಿಶ ಅಥವಾ ಇತರರಿಂದ ಪ್ರೇರಿತವಾದ ಹೇಳಿಕೆ ಅಂತ ಹೇಳಿದರು. ರಾಜ್ಯದಲ್ಲಿ ಹಾಲು ಒಕ್ಕೂಟಗಳ ಅಡಿಯಲ್ಲಿ ಅನೇಕ ಮಹಿಳಾ ಸಹಕಾರಿ ಸಂಘಗಳು, ಸಾವಿರಾರು ಪ್ರಾಥಮಿಕ ಸಂಘಗಳು ಮತ್ತು ಲಕ್ಷಕ್ಕೂ ಹೆಚ್ಚು ಹಾಲು ಉತ್ಪಾದಕರನ್ನು ಹೊಂದಿದೆ. ಈ ರೀತಿಯ ಪೋಸ್ಟ್ಗಳು ಅವರ ಜೀವನದ ಮೇಲೆ ತೀವ್ರ ಪರಿಣಾಮ ಬೀರಲಿದೆ ಅಂತ ಕಳವಳ ವ್ಯಕ್ತಪಡಿಸಿದರು. ನಂದಿನಿ ಹಾಲಿನ ಉತ್ಪನ್ನಗಳು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರದಿಂದ ಮಾನ್ಯತೆ ಒಳಪಟ್ಟು ಗ್ರಾಹಕರ ನಂಬಿಕೆಗೆ ಅರ್ಹವಾಗಿದೆ. ಯಾವುದೇ ವೈಜ್ಞಾನಿಕ ತಪಾಸಣೆ ಮಾಡದೆ ನಂದಿನಿ ಉತ್ಪನ್ನಗಳ ಬಗ್ಗೆ ಹಗುರವಾಗಿ ಹೇಳಿಕೆ ನೀಡಿದ ಡಾಕ್ಟರ್ ಶರಣ್ಯ ತಮ್ಮ ಹೇಳಿಕೆ ಹಿಂಪಡೆದು ಹಾಲು ಉತ್ಪಾದಕ ರೈತರ ಕ್ಷಮೆ ಯಾಚಿಸಬೇಕು ಅಂತ ಒತ್ತಾಯಿಸಿದರು. ಒಳ್ಳೆಯ ಹೆಸರುವಾಸಿ ಮಾಡಿದೆ ಅಂಥ ಬ್ರ್ಯಾಂಡ್ ಬಗ್ಗೆ ಒಬ್ಬರು ಶರ್ಮಾ ಡಾಕ್ಟ್ರು ಚಿಕ್ಕಬಳ್ಳಾಪುರದವರು ಶರಣ್ಯ ಅಂತ ಫೆಬ್ರವರಿ ತಿಂಗಳಿನಲ್ಲಿ ಜಾಲತಾಣದಲ್ಲಿ ವೈಯಕ್ತಿಕ ಕರ್ನಾಟಕ ರಾಜ್ಯದ ಹೆಸರಂತ ನಂದಿನಿ ಹಾಲಿನ ಉತ್ಪನ್ನಗಳ ಮೇಲೆ ಅನುಮಾನ ಬರೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆಂದರೆ KMF ಮತ್ತು ಅನೇಕ 16 ಘಟಕಗಳಿದ್ದಾವೆ ಕರ್ನಾಟಕದಲ್ಲಿ. ಎಲ್ಲ ಸೇರಿ ನಂದಿನಿ ಉತ್ಪನ್ನ ಮಾಡ್ತಾರೆ. ನಂದಿನಿ ಹೆಸರಿನಲ್ಲಿ ಬ್ರ್ಯಾಂಡ್ನಲ್ಲಿ ಹಾಲು, ಮೊಸರು, ಮಜ್ಜಿಗೆ, ಇನ್ನಿತರ ಉತ್ಪನ್ನಗಳು ಎಲ್ಲ ಒಳ್ಳೆಯ ಹೆಸರು ಮಾಡಿದ್ದಾವೆ ಅಂತ ನಮ್ಮ ನಂಬಿಕೆ. ಮತ್ತು ಏನು 4,000 ಚಿಲ್ಲರೆ ಮಹಿಳಾ ಸಹಕಾರ ಸಂಘಗಳಿದ್ದಾವೆ, 16 ಚಿಲ್ಲರೆ ಪ್ರಾಥಮಿಕ ಸಂಘಗಳು ಪುರುಷರದು, ಎಲ್ಲ ಒಟ್ಟು ಸೇರಿ 27ರಿಂದ 30 ಲಕ್ಷ ಹಾಲನ್ನ ಉತ್ಪತ್ತಿ ಮಾಡ್ತಾಯಿದೆ ಇವತ್ತು ಕರ್ನಾಟಕದಲ್ಲಿ. ಅದರಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಒಂದು ದಿವಸಕ್ಕೆ 12.5 ಲಕ್ಷ ಹಾಲನ್ನ ಇದು ಮಾಡಿ ಉತ್ಪತ್ತಿ ಮಾಡಿ 6 ಲಕ್ಷನ ನಂದಿನಿ ಉತ್ಪನ್ನಗಳು ಮಾಡಿ ಮತ್ತು ಇನ್ನು 6 ಲಕ್ಷನ ಸಾರ್ವಜನಿಕರಿಗೆ ಬಿಕ್ರಿ ಮಾಡಿ ಆ ಥರ ವ್ಯವಸ್ಥೆಯಲ್ಲಿದೆ. ಇವತ್ತು ಹೈನುಗಾರಿಕೆಯಲ್ಲಿ ಕರ್ನಾಟಕದಲ್ಲಿ ರೈತರು ಬದುಕ್ತಾ ಇರೋದು ಹೈನುಗಾರಿಕೆಯಿಂದ. ಅಂತ ಹೈನುಗಾರಿಕೆ ಮೇಲೆ ಏನು ಅಪವಾದ ಮಾಡಿದ್ದಾರೆ ಡಾಕ್ಟರ್ ಶರಣ್ಯ ಅವರು, ಇದು ಸರಿಯಲ್ಲ ಅಂತ ನಮ್ಮ ಸಂಘಟನೆ ಭಾವನೆ. ರೈತರ ಮೇಲೆ ಇದು ಸ್ವಲ್ಪ ಪರಿಣಾಮ ಬೀರ್ತದೆ, ಇದು ರಾಜ್ಯಾದ್ಯಂತ ಪರಿಣಾಮ ಬೀರ್ತದೆ. ಅದಕ್ಕೋಸ್ಕರ ಅವರು ಈ ಹೇಳಿಕೆ ಕೊಟ್ಟಿರೋದು ಸರಿಯಲ್ಲ. ಯಾಕೆಂದರೆ ಸರ್ಕಾರದವರೇ ಇದು ಮಾಡಿದ್ದಾರೆ. ಏನು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅವರೇ ಸರ್ಟಿಫೈ ಮಾಡಿದ್ದಾರೆ ಒಳ್ಳೆ ಉತ್ಪನ್ನ ಅಂತ. ಇವರು ಯಾರು ಕಂಪ್ಲೇಂಟ್ ಮಾಡಬೇಕಿತ್ತು?
ಆ ಸಂಸ್ಥೆಯವರು ಕಂಪ್ಲೇಂಟ್ ಮಾಡಬೇಕಿತ್ತು. ಇವರು ಇಲ್ಲ ಸಲ್ಲದ್ದೆಲ್ಲ ಹೇಳಿ ಕ್ಯಾನ್ಸರ್ ಬರುತ್ತೆ ಅದು ಬರುತ್ತೆ ಅಂತ ಹೇಳಿ ತಪ್ಪು ಭಾವನೆ ಮೂಡಿಸಿದ್ದಾರೆ. ಇದನ್ನು ನಾವು ಖಂಡಿಸ್ತಿದ್ದೇವೆ. ಗೋಷ್ಠಿಯಲ್ಲಿ ಮಂಜೇಗೌಡ, ಕೆ ರಾಮಲಿಂಗೇಗೌಡ, ಜೋಶಿ ಪ್ರಕಾಶ್, ಪುಟ್ಟಸ್ವಾಮಿ, ಮಹೇಶ್, ತೇಜಸ್ ಇದ್ದರು. ರಾಜ್ಯ ಸರ್ಕಾರ ಜಿಲ್ಲೆಗೆ ಬಿಡುಗಡೆ ಮಾಡಿರುವ ಅನುದಾನದ ಲೆಕ್ಕವನ್ನು ಜಿಲ್ಲೆಯ ಜನತೆ ಕೇಳಬೇಕೆ ಹೊರತು ಸಂಸದರಲ್ಲ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಎಚ್ ಡಿ ಕುಮಾರಸ್ವಾಮಿಗೆ ತಿರುಗೇಟು ನೀಡಿದರು. ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ 188 ಕೋಟಿ ರು ವೆಚ್ಚದಲ್ಲಿ 220 ಕೆವಿ ಸಬ್ಸ್ಟೇಷನ್ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದವರು, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮಂಡ್ಯ ಜಿಲ್ಲೆಗೆ 10,000 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ. ಅದರ ಅಂಕಿಅಂಶಗಳನ್ನು ಇಲಾಖಾವಾರು ನೀಡುವಂತೆ ಜಿಲ್ಲೆಯ ಸಂಸದರು ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಲೆಕ್ಕ ಕೇಳಿದ್ದಾರೆ. ಅದರ ಲೆಕ್ಕವನ್ನು ಜಿಲ್ಲೆಯ ಜನತೆ ಕೇಳಬೇಕೆ ಹೊರತು ಅವರಲ್ಲ. ಅವರೇನು ಜಿಲ್ಲೆಯ ಮತದಾರರಲ್ಲ. ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡು ಜಿಲ್ಲೆಯ ಜನತೆ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಜನರ ನಿರೀಕ್ಷೆ ಹುಸಿಯಾಗದಂತೆ ಕೇಂದ್ರ ಸಚಿವರು ಕೆಲಸ ಮಾಡಲಿ, ಕೊಡುವ ಸಮಯ ಬಂದಾಗ ನಾವು ಕೊಡುತ್ತೇವೆ ಅಂತ ಹೇಳಿದರು. 3 ವರ್ಷಗಳಲ್ಲಿ ಇಡೀ ರಾಜ್ಯದಲ್ಲಿಯೇ ಮೈಸೂರು ಜಿಲ್ಲೆ ಹೊರತುಪಡಿಸಿದರೆ 2ನೇ ಸ್ಥಾನದಲ್ಲಿ ಅತಿ ಹೆಚ್ಚು ಅನುದಾನ ಬಿಡುಗಡೆಯಾಗಿರುವುದು ಮಂಡ್ಯ ಜಿಲ್ಲೆಗೆ. ಸ್ವಾತಂತ್ರ್ಯ ಬಂದ ನಂತರ ತೂಬಿನಕೆರೆ ಬಳಿ ಮಾತ್ರ 220 ಕೆವಿ ಸಬ್ಸ್ಟೇಷನ್ ಮಾತ್ರ ಇತ್ತು. ನಂತರ KR-ಪೇಟೆ, ಶ್ರೀರಂಗಪಟ್ಟಣ, ನಾಗಮಂಗಲದಲ್ಲಿತ್ತು. ಮದ್ದೂರಿಗೂ 220 ಕೆವಿ ಸಬ್ಸ್ಟೇಷನ್ ನಿರ್ಮಾಣ ಮಾಡಬೇಕೆಂದು 25 ವರ್ಷಗಳಿಂದ ಹೋರಾಟ ನಡೀತಿತ್ತು. ಆದರೆ ಶಾಸಕ ಉದಯ್ 2 ವರ್ಷಗಳ ನಿರಂತರ ಪ್ರಯತ್ನದಿಂದ ಇದು ಚಾಲನೆ ನೀಡಲಾಗಿದೆ ಅಂತ ಅವರು ಹೇಳಿದರು. ಬಂದಾಗ ಕೊಡದೇ ಇದ್ರೆ ಅವನು ಮುನ್ಸ್ಕೊಂಡು ಹೋಗ್ತಾನೆ. ಹಂಗೆ ಒಂದು ರಸ್ತೆ ಮಾಡಿದ್ರೆ ಇನ್ನೊಂದು ಊರು ಮುನ್ಸ್ಕೋತಾರೆ, ಪಕ್ಕದ ರಸ್ತೆ ಮಾಡಿದ್ರೆ ಪಕ್ಕದ ಇನ್ನೊಬ್ರು ಮುನ್ಸ್ಕೋತಾರೆ. ಇದು ಬಹುಶಃ ಕೆಲಸ ಮಾಡೋರಿಗೆ ಸಿಕ್ಕಾಬಟ್ಟೆ ಸವಾಲುಗಳು ಸಹಜವಾಗಿದೆ. ನಾನು ಅನುಭವಿಸಿದ್ದೀನಿ, ನೋಡಿದ್ದೀನಿ. ಈ ಜಿಲ್ಲೆನಲ್ಲಿ ಪಾಪ ನಮ್ಮ MP ಅವರು 10,000 ಕೋಟಿ ಅಂತ ಹೇಳ್ಬಿಟ್ಟವ್ರೆ. ಚಲುವರಾಯಸ್ವಾಮಿ ಅವರು ಲೆಕ್ಕ ಕೊಡಿ ಅಂತ ಕೇಳೋದು. ನನಗೆ ಲೆಕ್ಕ ಕೇಳೋವಂಥ ಹಕ್ಕಿರೋದು ನಿಮಗೆ, ಈ ಜಿಲ್ಲೆ ಜನಕ್ಕೆ. ಅವ್ರಿಗೆ ಹಕ್ಕಿಲ್ಲ. ಅವ್ರು ನಮ್ಮ ಜಿಲ್ಲೆಯವರಲ್ಲ, MP ಅಷ್ಟೇ, ನನ್ನ ಮತದಾರರಲ್ಲ. ಅವರು ನನ್ನ ಜಿಲ್ಲೆ ಮತದಾರರಿಗೆ, ಸಾರ್ವಜನಿಕರಿಗೆ ಕೇಳೋ ಹಕ್ಕಿದೆ. ಅವ್ರಿಗೆ ಕೆಲಸ ಮಾಡಬೇಕು. ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆ ಜನ ಲೋಕಸಭೆ ಕಳಿಸಿ ಅದು ಮಂತ್ರಿಯಾಗಿ ಕೆಲಸ ಮಾಡಿ. ಆದ್ರೆ ನಿಮಗ್ ಕೊಡ್ತೀನಿ, ನಾನು 10 ಕೋಟಿ ಕೆಲಸದ ಪಟ್ಟಿಯನ್ನ ಬಿಡುಗಡೆ ಮಾಡ್ತೀನಿ. ಇವತ್ತು 10 ಅಲ್ಲ, 10,000 ಅಲ್ಲ, ನಮ್ಮ ಗ್ಯಾರಂಟಿಯಿಂದ ಹಿಡಿದು ಈ ಜಿಲ್ಲೆಗೆ ಸರ್ಕಾರದ ಅನುದಾನ ಎಷ್ಟು ಬಂದಿದೆ, ಅದು ಸೌಲಭ್ಯ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಎಲ್ಲ ಇಲಾಖೆಯಿಂದ ನಾವೇನು ಓಡೋಬರಲ್ಲ. ನಾವು ಇಲ್ಲೇ ಇರ್ಬೇಕಲ್ಲ. ನಮ್ಮನ್ನ ಇಲ್ಲೇ ಕೊನೆ SM ಕೃಷ್ಣವ್ರನ್ನ ಬಾಡಿ ಹಾಕೋರಲ್ಲ, ಹಂಗೆ ನಮ್ಮನ್ನು ಇಲ್ಲೆಲ್ಲಾರು ಒಂದ್ ಕಡೆ ಮಂಡ್ಯ ಜಿಲ್ಲೆಲ್ಲೇ ಹಾಕ್ಬೇಕಲ್ಲ. ನಮ್ಮನ್ನ ಎಲ್ಲೂ ಹಾಕಕ್ಕಾಗಲ್ಲ. ಯಾವತ್ತಾರ ಒಂದ್ ದಿವಸ ಇಲ್ಲೇ ಅಂತಿಮ ದಿನ ಇಲ್ಲೇ ನಾವು ನೋಡ್ಬೇಕು. ಈ ಜಿಲ್ಲೆನಲ್ಲಿ ನಾವೆಲ್ಲೂ ನೋಡ್ಲಿಕ್ಕಾಗಲ್ಲ. ಇವತ್ತು ಇನ್ನೂ ಟೈಮ್ ಇದೆ. ನನಗೆ ಲೆಕ್ಕ ಬಿಡುಗಡೆ ಮಾಡುವಂಥ ದಿನ ಬರುತ್ತೆ. ಅವತ್ತು ಈ ಜಿಲ್ಲೆನಲ್ಲಿ ನಿಖರತವಾಗಿ ಒಂದೇ ಒಂದು ಪದ ಸುಳ್ಳು ಹೇಳದಲ್ಲೇ ಬಿಡುಗಡೆ ಮಾಡಿ. ನಂದೊಂದು ಅಭ್ಯಾಸ, ಜಿಲ್ಲಾ ಪಂಚಾಯತಿ ಮೆಂಬರ್ ಆದ್ರಿಂದ ಇಲ್ಲಿವರೆಗೆ ಯಾರಾದರೂ ನಾನು ಭಾಷಣ ಮಾಡೋದಾಗ ಊಹಾಪೋಹ ಅಥವಾ ಮಾಡದೇ ಇರೋದನ್ನ. ಶಾಸಕ KM ಉದಯ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮುಂದಿನ ವರ್ಷದ ಯುಗಾದಿ ಹಬ್ಬದ ವೇಳೆಗೆ 220 ಕೆವಿ ಸಬ್ಸ್ಟೇಷನ್ ಕಾಮಗಾರಿ ಉದ್ಘಾಟನೆಗೊಂಡು ರೈತರಿಗೆ ಹಾಗೂ ತಾಲೂಕಿನ ಜನತೆಗೆ ಅನುಕೂಲ ಕಲ್ಪಿಸಬೇಕು. ಈ ಸಂಬಂಧ ನನ್ನಿಂದ ಯಾವುದೇ ಸಹಕಾರವನ್ನು ಅಧಿಕಾರಿಗಳು ಹೇಳಿದರೆ ನೀಡುತ್ತೇನೆ ಅಂತ ಅವರು ಹೇಳಿದರು. ಇನ್ನೊಂದು 20% ವ್ಯಾಜ್ಯ, ಅದು ಇದು, ಒಂದು 10% ವೈಯಕ್ತಿಕ ಕೇಳ್ಕೊಂಡು ಬರುವಂಥದ್ದು. ಆದರೆ ಬಹುಶಃ 1 ವರ್ಷದ ಕಾಲವರೆಗೆ ಈ ಒಂದು ವಿದ್ಯುತ್ ಸಮಸ್ಯೆಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ನಿರಂತರವಾಗಿ ಪರ್ಮನೆಂಟ್ ಆಗಿ ವೋಲ್ಟೇಜ್ ಕೊರತೆ ಇರಲ್ಲ, TC ಸುಟ್ಟೋಗುವಂತ ಸಮಸ್ಯೆ ಇರಲ್ಲ, ನಮ್ಗೆ ಕರೆಂಟ್ ಕೊಡ್ತಾ ಇಲ್ಲ ಅಂತ ದೂರ ಬರಲ್ಲ. ಇವೆಲ್ಲಕ್ಕೂ ಮುಕ್ತಿ ಆಡುವಂತ ಒಂದು ಸಂದರ್ಭ ಇವಾಗ ಬಂದಿದೆ. ಜೊತೆಗೆ ಹಲವಾರು ಯೋಜನೆಗಳನ್ನ ನಮ್ಮ ಸರ್ಕಾರದಿಂದ ಈ ತಾಲೂಕಿಗೆ ಕೊಟ್ಟಿದೆ. ಈ ಬಹಳಷ್ಟು ವಿಚಾರಗಳನ್ನ ಎಲ್ಲ ಮಾಡ್ತಾ ಇರೋದಂತ 3 ಜನ ನಾಯಕರು ಎಲ್ಲ ವಿಚಾರಗಳನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹೆಚ್ಚು ಹೇಳುವಂಥದ್ದು ಅವಶ್ಯಕತೆ ಇಲ್ಲ ನನಗೆ ಅಂತ ಭಾವಿಸ್ಕೊಂಡಿದ್ದೀನಿ. ಈಗಾಗಲೇ ಎಲ್ಲ ಇಲಾಖೆಯಲ್ಲೂ ಕೂಡ ನಿಮಗೆ ವೈಯಕ್ತಿಕವಾಗಿ ಆಗುತ್ತೋ ಇದ್ದಾರೆ,
ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಹಲವಾರು ಸವಲತ್ತುಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ. ನಾವು ಕೂಡ ಎಲ್ರಿಗೂ ಅಲ್ಲೆಲ್ಲ ಹೇಳ್ತಾ ಇರ್ತೀವಿ, ನೀವು ತಗೊಂಡೋದವರು ನಿಮ್ಮ ಅಕ್ಕಪಕ್ಕದ ಜನರಿಗೂ ಸ್ವಲ್ಪ ತಿಳುವಳಿಕೆ ಹೇಳಿ ತಿಳಿಸ್ಕೊಡಿ ಅಂತ. ಯಾಕೆಂದ್ರೆ ಬಹಳಷ್ಟು ಪರಿಕರಗಳಿರ್ಬೋದು, ಮೆಡಿಸಿನ್ ಕೊಡುವಂಥದ್ದು, ಗೊಬ್ಬರ. ಟೆಸ್ಕಾಂ ಹಾಗೂ ಶಾಸಕ ರಮೇಶ್ ಮಂಡಿಸಿದ್ದೇಗೌಡ ಮಾತನಾಡಿ 220 ಕೆವಿ ಸಬ್ಸ್ಟೇಷನ್ ಯೋಜನೆಯನ್ನು ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ 188 ಕೋಟಿ ಅನುದಾನ ತಂದಿರುವುದು ಪ್ರಶಂಸನೀಯ ಅಂತ ಅವರು ಹೇಳಿದರು. ಅಂತ ಆದ್ರೆ ಅದು ಸಮಸ್ಯೆನ ನಮ್ಮ ಸ್ಕಿಲ್ ಟೆಕ್ ನ ನಮ್ಮ ಹಿರಿಯರಾದಂತ ನಮ್ಮ ಶಿವಶಂಕರಣ್ಣವರು ಅವ್ರ ಸ್ನೇಹಿತರು ಇದನ್ನ ಗುತ್ತಿಗೆ ಪಡೆದಿದ್ದಾರೆ. ಆದಷ್ಟು ಬೇಗ ಅವರು ಬಹಳ ನಾನು ಕಂಡಂಗೆ ಸುಮಾರು ನಾನು ಶಾಸಕನ ಮುಂಚೆ ನಿಗಮಕ್ಕೆ ಸರ್ಪ್ಲಸ್ ಇಂಟರಪ್ಟ್ ಇಲ್ದೇನೆ ನೀವು ವಿದ್ಯುತ್ತನ್ನ ಕೊಟ್ರೆ ನಮ್ಮ ರೈತರಿಗೆ ಒಂದು ದೊಡ್ಡ ಒಂದು ಸಹಾಯ ಆಗ್ತದೆ. ಬಹಳ ವರ್ಷಗಳಿಂದ ಇಲ್ಲಿ ಅದೊಂದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳ್ತಾ, ಇದಕ್ಕೆ ಆಗಿ ನಿಮ್ಮೆಲ್ಲರ ಪರವಾಗಿ, ಮದ್ದೂರು ಕ್ಷೇತ್ರದ ಜನತೆ ಪರವಾಗಿ, ಮಂಡ್ಯ ಜಿಲ್ಲೆ ಜನತೆ ಪರವಾಗಿ ಸಹ, ಯಾಕೆಂದ್ರೆ ಇದು ಕೊಪ್ಪ ತನಕ, ಕೊಪ್ಪದಿಂದ ನಾಗಮಂಗಲ ತನಕನೂ ಹೋಗ್ತದೆ. ನಮ್ಮ ಶ್ರೀರಂಗಪಟ್ಟಣ ಭಾಗದಲ್ಲಿ, ಶ್ರೀರಂಗಪಟ್ಟಣ ಕ್ಷೇತ್ರದ ಭಾಗದಲ್ಲಿ ಎಮ್ಗೆ ನಮ್ಮ ಸೋನಗಳಿ ಭಾಗದವರೆಗೂ ನಮ್ಮ ಸಮಸ್ಯೆಗಳು ಬಗೆಹರಿತದೆ. ಜೊತೆಗೆ ಮಳವಳ್ಳಿ ಭಾಗಕ್ಕೂ ಬರೀತದೆ. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಬಸವರಾಜು, ಚೆಲುವರಾಜು, ಶಿವಶಂಕರ್, ತೈಲೂರು ರಘು, ದೇಸಹಳ್ಳಿ ಮೋಹನ್ ಕುಮಾರ್, ರಾಜೀವ್, ಹರೀಶ್ ಬಾಬು, ಮಮತಾ ಶಂಕರಗೌಡ ಸೇರಿದಂತೆ ಅನೇಕರಿದ್ದರು. ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ನ ಮಂಡ್ಯದ ಮಾಹಿತಿ ಕೇಂದ್ರವನ್ನು ಮಾರ್ಚ್ 14ರಂದು ಸಂಜೆ 4 ಗಂಟೆಗೆ ನಗರದ ಅಶೋಕನಗರ ಬಡಾವಣೆಯ 3ನೇ ಅಡ್ಡರಸ್ತೆಯ ಕಾಡುಮನೆ ರೆಸ್ಟೋರೆಂಟ್ ಎದುರು ಉದ್ಘಾಟನೆ ಮಾಡಲಾಗುವುದು ಎಂದು ಬ್ಯಾಂಕಿನ ಮೈಸೂರು ವಿಭಾಗದ ಅಧ್ಯಕ್ಷ ಡಾಕ್ಟರ್ ಎಂ ಬಿ ಮಂಜೇಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಕೋಟ್ಯಾಂತರ ರೂಪಾಯಿಗಳ ಠೇವಣಿ ಹೊಂದಿದ್ದು, ಅನೇಕ ಕೋಟಿ ರೂಪಾಯಿಗಳ ವಾರ್ಷಿಕ ವಹಿವಾಟು ನಡೆಸುತ್ತಿದೆ ಅಂತ ಅವರು ಹೇಳಿದರು. ಬೆಂಗಳೂರು, ಅರಸೀಕೆರೆ, ಯಲಹಂಕ ಮತ್ತು ಮೈಸೂರು ರೈಲ್ವೆ ಕಾರ್ಯಾಗಾರದಲ್ಲಿ ಶಾಖೆಗಳನ್ನು ಹೊಂದಿದ್ದು, ನೂತನವಾಗಿ ಹುಬ್ಬಳ್ಳಿ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಮಾಹಿತಿ ಕೇಂದ್ರಗಳನ್ನು ತೆರೆಯಲಾಗಿದೆ ಅಂತ ಹೇಳಿದರು. ಬ್ಯಾಂಕಿನ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಇದೀಗ ಮಂಡ್ಯ ಜಿಲ್ಲೆಯಲ್ಲಿ ಶಾಖೆ ತೆರೆಯುವ ಉದ್ದೇಶದಿಂದ ಮಾಹಿತಿ ಕೇಂದ್ರ ಆರಂಭಿಸಲಾಗುತ್ತಿದೆ ಅಂತ ಹೇಳಿದರು. ಮಾಹಿತಿ ಕೇಂದ್ರವನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಉದ್ಘಾಟಿಸಲಿದ್ದು, ಶಾಸಕ ರವಿಕುಮಾರ್, ಅಪೆಕ್ಸ್ ಬ್ಯಾಂಕ್ನ ಉಪಾಧ್ಯಕ್ಷ ಮತ್ತು ಶಾಸಕ ಹರೀಶ್ ಗೌಡ ಸೇರಿದಂತೆ ಮಂಡ್ಯ ಜಿಲ್ಲೆಯ ಎಲ್ಲ ಸಹಕಾರಿ ಬಂಧುಗಳು ಮತ್ತು ಸಂಸ್ಥೆಗಳ ಮುಖರು ಭಾಗವಹಿಸುವರು ಅಂತ ಹೇಳಿದರು. ನಮ್ಮ ರೈಲ್ವೆ ಸಹಕಾರ ಬ್ಯಾಂಕು ಕರ್ನಾಟಕ ರಾಜ್ಯದಲ್ಲೇ ಅತ್ಯುನ್ನತ ಒಂದು ಪ್ರಸಿದ್ಧವಾದ ಮತ್ತು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರಂತ ಬ್ಯಾಂಕು. ಈ ಬ್ಯಾಂಕು 1920ನೇ ಇಸ್ವಿನಲ್ಲಿ ಮೈಸೂರು ಪ್ರಾರಂಭವಾಗಿ ಮೈಸೂರು ಮಹಾರಾಜರ ಟೈಮಲ್ಲಿ ಪ್ರಾರಂಭವಾಗಿ ಇವತ್ತು 100 ವರ್ಷಗಳ ಸೇವೆಯನ್ನು ಸಲ್ಲಿಸಿ 100 ವರ್ಷ ಶತಮಾನೋತ್ಸವ ಕಾರ್ಯಕ್ರಮವನ್ನು ಕೂಡ ಮೈಸೂರಿನಲ್ಲಿ ಅದ್ದೂರಿಯಾಗಿ ರೀಸೆಂಟಾಗಿ ಆಚರಿಸಿದ್ವಿ. ಮತ್ತು ಈ ನಮ್ಮ ಬ್ಯಾಂಕು ರಾಜ್ಯದಲ್ಲಿರುವ ಎಲ್ಲ ನಮ್ಮ ರೈಲ್ವೆ ನೌಕರರಿಗೆ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಸದಸ್ಯರುಗಳಿಗೆ ಮತ್ತು ನಮ್ಮ ರಾಜ್ಯದ ಜನತೆಗೂ ಕೂಡ ಒಂದು ಸರ್ವಿಸ್ ಕೊಡ್ತಾ ಇದೆ. ಈ ನಮ್ಮ ಬ್ರಾಂಚು ಹೆಡ್ ಆಫೀಸು ಮೈಸೂರು, ಅದೇ ರೀತಿ ಬ್ರಾಂಚ್ಗಳು ಬಂದು ಬೆಂಗಳೂರು ನಗರದ ಸಿಟಿನಲ್ಲಿದೆ, ಒಂದು ನಮ್ಮ ರೈಲ್ವೆ ಸ್ಟೇಷನ್ನಲ್ಲಿ, ಇನ್ನೊಂದು ಯಲಹಂಕದಲ್ಲಿದೆ, ಅದೇ ರೀತಿ ಇನ್ನೊಂದು ಬ್ರಾಂಚು ಅರಸೀಕೆರೆನಲ್ಲಿದೆ, ಮತ್ತು ಹುಬ್ಳಿನಲ್ಲಿ ಮತ್ತು ದಾವಣಗೆರೆಯಲ್ಲಿ ಈಗ ಇನ್ಫಾರ್ಮೇಶನ್ ಸೆಂಟರ್ಗಳು ಆಲ್ರೆಡಿ ಕಾರ್ಯನಿರತ ಆಗ್ತಿದ್ದಾವೆ. ಅದನ್ನ ಮುಂದುವರಿದು ನಮ್ಮ ಮೈಸೂರು, ನಮ್ಮ ಮಂಡ್ಯದ ಎಲ್ಲ ನಮ್ಮ ರೈಲ್ವೆ ಕಾರ್ಮಿಕರಿಗೆ ಮತ್ತು ನಮ್ಮ ಮಂಡ್ಯದ ಸಾರ್ವಜನಿಕರಿಗೆ ಈ ಒಂದು ಸಹಕಾರ ಕ್ಷೇತ್ರದ ಒಂದು ಉದ್ದೇಶ ಏನಿದೆ ಅದನ್ನ ಸಕಾರಗೊಳಿಸಲಿಕ್ಕೆ ಮಂಡ್ಯದಲ್ಲೂ ಕೂಡ ನಮ್ಮ ಒಂದು ಬ್ರಾಂಚ್ ಮಾಡೋದು ಅಂತ ಡಿಸೈಡ್ ಮಾಡಿ, ಅದಕ್ಕೆ ಬ್ರಾಂಚ್ಗಿಂತ ಮುಂಚಿತವಾಗಿ ಒಂದು ಇನ್ಫಾರ್ಮೇಶನ್ ಸೆಂಟರ್ ಅನ್ನ ಈಗ ಆಲ್ರೆಡಿ ಮಂಡ್ಯ ನಗರದಲ್ಲಿ ಅಶೋಕನಗರ 3ನೇ ಅಡ್ಡ ರಸ್ತೆ ಕಾಡುಮನೆ ರೆಸ್ಟೋರೆಂಟ್ ಎದುರು ಮಂಡ್ಯ, ಇಲ್ಲಿ ಆಲ್ರೆಡಿ ಒಂದು ಆಫೀಸ್ನ ಮಾಡಿ ಸೆಟಪ್ ಮಾಡಿದ್ದೀವಿ. ಈ ಒಂದು ಇನ್ಫಾರ್ಮೇಶನ್ ಸೆಂಟರ್ ಮತ್ತು ಮಾಹಿತಿ ಕೇಂದ್ರವನ್ನ, ರೈಲ್ವೆ ಸಹಕಾರ ಬ್ಯಾಂಕಿನ ಮಾಹಿತಿ ಕೇಂದ್ರವನ್ನ ನಾಳೆ 4:30ಕ್ಕೆ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ HD ಕುಮಾರಸ್ವಾಮಿ ಅವರು, ಕೇಂದ್ರ ಉಕ್ಕು ಸಚಿವರು ಮತ್ತು ಮಂಡ್ಯ ನಗರದ ಲೋಕಸಭಾ ಸದಸ್ಯರು ಬರ್ತಿದ್ದಾರೆ, ಮತ್ತು ನಮ್ಮ MLA ಅವರಾದ ನಮ್ಮ ಮಂಡ್ಯ ನಗರದ MLA ಅವರು ಕೂಡ ಬರ್ತಿದ್ದಾರೆ, ರವಿ ಗಾಣಿಗವರು. ಅದೇ ರೀತಿ ನಮ್ಮ ಅಪೆಕ್ಸ್ ಬ್ಯಾಂಕ್ನ ಉಪಾಧ್ಯಕ್ಷರಾದ GT ಹರೀಶ್ ಗೌಡರು ಮತ್ತು ಅವರು ಕೂಡ ಶಾಸಕರಿದ್ದಾರೆ, ಅವರು ಕೂಡ ಬರ್ತಿದ್ದಾರೆ. ಮತ್ತು ಇಲ್ಲಿ ಮುಖ್ಯವಾಗಿ ನಮ್ಮ DCC ಬ್ಯಾಂಕಿನ ಅಧ್ಯಕ್ಷರು
ಮತ್ತು ನಮ್ಮ ಮೈಮೂಲ್ ಹಾಲು ಉತ್ಪಾದಕರ ಅಧ್ಯಕ್ಷರು ಮತ್ತು ಎಲ್ಲ PLD ಬ್ಯಾಂಕ್ ನಿರ್ದೇಶಕರು ಮತ್ತು ಸಹಕಾರ ಕ್ಷೇತ್ರದಲ್ಲಿ ಯಾರ್ಯಾರು ಮುಂಚೂಣಿಯಲ್ಲಿದ್ದಾರೆ ಮಂಡ್ಯದಲ್ಲಿ ಅವರೆಲ್ಲರೂ ಕೂಡ ಕರೀತಾ ಇದ್ದೀವಿ ಮತ್ತು ಎಲ್ಲ ಸಂಘ ಸಂಸ್ಥೆಗಳನ್ನು ಕೂಡ ಇನ್ವೈಟ್ ಮಾಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಬ್ಯಾಂಕ್ನ CEO ನಾರಾಯಣ್, ಬೆಂಗಳೂರು ಶಾಖೆಯ ವ್ಯವಸ್ಥಾಪಕ ಸತ್ಯನಾರಾಯಣ್, ಮೈಸೂರು ಶಾಖೆಯ ವ್ಯವಸ್ಥಾಪಕ ಪ್ರಸಾದ್ ಇದ್ದರು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಸೇರಿಸುವ ಸರ್ಕಾರದ ಪ್ರಸ್ತಾವನೆಯನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಹಾಗೂ ಪ್ರಾಂಶುಪಾಲರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕಪ್ಪು ಪಟ್ಟು ಧರಿಸಿ ಶಾಂತಿಯುತ ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರದ ಕಡತ ಸಂಖ್ಯೆ EP 10 DGD 2026 ಅನ್ವಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರ ಕಚೇರಿಗಳನ್ನು ಜಿಲ್ಲಾ ಪಂಚಾಯತ್ CEOಗಳ ಆಡಳಿತಾತ್ಮಕ ನಿಯಂತ್ರಣಕ್ಕೆ ನೀಡಲು ಹೊರಟಿರುವುದನ್ನು ಸಂಘ ಟೀಕಿಸಿತು. ಸಂಘದ ಪದಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿ ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಪ್ರಧಾನ ಕಾರ್ಯದರ್ಶಿ ಹನುಮಂತಯ್ಯ ಮಾತನಾಡಿ, ಈ ಕಡತವನ್ನು ತಕ್ಷಣವೇ ಹಿಂಪಡೆದು ಇಲಾಖೆಯ ಸ್ವಾಯತ್ತತೆಯನ್ನು ಕಾಪಾಡಬೇಕು, ಮೌಲ್ಯಮಾಪಕರ ಸಂಭಾವನೆಯನ್ನು ಸಕಾಲದಲ್ಲಿ ಬಿಡುಗಡೆ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಜಿಲ್ಲಾ ಘಟಕ ಮಂಡ್ಯ, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ಜಿಲ್ಲಾ ಘಟಕ ಮಂಡ್ಯದ ವತಿಯಿಂದ ಈ ದಿನ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸುವುದಕ್ಕೋಸ್ಕರ ರವಾನೆ ಮಾಡೋದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ. ನಮ್ಮ ಪ್ರಮುಖವಾದಂಥ ಬೇಡಿಕೆ ಯಾವುದು ಅಂತ ಹೇಳಿದ್ರೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನು ಜಿಲ್ಲಾ ಪಂಚಾಯತಿನ ವ್ಯಾಪ್ತಿಗೆ ತರ್ತಾ ಇರ್ತಕ್ಕಂಥ ಕಡತ EP 10 DGD 2026 ಸಂಪೂರ್ಣವಾಗಿ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಇದು ನಮ್ಮ ಪ್ರಮುಖವಾದಂಥ ಬೇಡಿಕೆ. ಈ ಕಡತವನ್ನು ವಾಪಸ್ ತೆಗೆದುಕೊಳ್ಬೇಕು ಮತ್ತು ನಮ್ಮ ಮೌಲ್ಯಮಾಪಕರ ಸಂಭಾವನೆಯನ್ನು ಸಕಾಲಿಕವಾಗಿ ಬಿಡುಗಡೆ ಮಾಡಬೇಕು. ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರ ಅನುಪಾತವನ್ನು NCERT ನಿಯಮಾವಳಿಗಳ ಪ್ರಕಾರ ನಿರ್ಧರಿಸಬೇಕು ಮತ್ತು ಉಪನ್ಯಾಸಕರ ಮತ್ತು ಪ್ರಾಂಶುಪಾಲರ ವರ್ಗಾವಣೆಗೆ ಸಂಬಂಧಿಸಿದಂತೆ ಎಲ್ಲ ಪದವಿ ಪೂರ್ವ ಕಾಲೇಜುಗಳು ಖಾಲಿ ಇರ್ತಕ್ಕಂಥ ಹುದ್ದೆಗಳೆಲ್ಲವನ್ನು ತೋರಿಸಬೇಕು ಅಂತೇಳಿ ಈ ಬೇಡಿಕೆಗಳನ್ನು ಮುಂದಿಟ್ಕೊಂಡು ರಾಜ್ಯ ಸಂಘಟನೆಯ ನಿರ್ದೇಶನದ ಮೇರೆಗೆ ನಾವು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ ಚನ್ನಕೃಷ್ಣಯ್ಯ, ಕಾರ್ಯಾಧ್ಯಕ್ಷ ವೆಂಕಟೇಗೌಡ, ಜಿಲ್ಲಾ ಖಜಾಂಚಿ ಲತಾ, ರಾಮಕೃಷ್ಣೇಗೌಡ, ಲಿಂಗರಾಜು, ಶಿವಲಿಂಗೇಗೌಡ, ಮಹಾದೇವಸ್ವಾಮಿ, ಗುರುಲಿಂಗೇಗೌಡ, ತಮ್ಮೇಗೌಡ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಮೈಶುಗರ್ ಕಾರ್ಖಾನೆಯ ಕಾರ್ಯಕ್ಷಮತೆ ಹೆಚ್ಚಿಸಲು ಬಾಯ್ಲಿಂಗ್ ಹೌಸ್ ಅಳವಡಿಕೆಗೆ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಹಲವಾರು ಕೋಟಿ ರೂಪಾಯಿಗಳನ್ನು ಅನುದಾನಕ್ಕೆ ಅನುಮೋದನೆ ನೀಡಿದೆ ಅಂತ ಮೈಶುಗರ್ ಅಧ್ಯಕ್ಷರಾದ ಶ್ರೀ ಗಂಗಾಧರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಕಾಂಗ್ರೆಸ್ ಸರ್ಕಾರವು ಮೈಶುಗರ್ ಕಾರ್ಖಾನೆ ಉಳಿವಿಗೆ ಅದಕ್ಕೆ ಭಾರಿ ಆರ್ಥಿಕ ನೆರವು ನೀಡಿದೆ. ಇದೀಗ ಬಾಯ್ಲಿಂಗ್ ಹೌಸ್ ಅಳವಡಿಕೆಗೂ ಕೂಡ ಹಲವಾರು ಕೋಟಿ ಹಣ ಮತ್ತು ಇನ್ನೂ ಹೆಚ್ಚಿನ ಹಣವನ್ನು ನೀಡಿ ಕಾರ್ಖಾನೆ ಅಭಿವೃದ್ಧಿಗೆ ಅಪಾರ ಶಕ್ತಿ ತುಂಬಿದೆ ಅಂತ ಹೇಳಿದರು. ಕಾರ್ಖಾನೆ ನಡೆಸಲಾಗದ 21-22ರಲ್ಲಿ ಖಾಸಗೀಕರಣ ಮಾಡುವ ಆಲೋಚನೆ ಇತ್ತು. ನಮ್ಮ ಸರ್ಕಾರ ಬಂದು 15 ದಿನದಲ್ಲೇ ಕಾರ್ಖಾನೆಯನ್ನು ಪುನರ್ ಆರಂಭಿಸುವ ಭರವಸೆ ನೀಡಿ ಅದನ್ನು ಈಡೇರಿಸಿದೆ ಅಂತ ಹೇಳಿದರು. ಮುಂಬರುವ ಹಂಗಾಮಿನಲ್ಲಿ ಸಕ್ಕರೆ ಉತ್ಪಾದನೆ ಪ್ರಕ್ರಿಯೆ ಮತ್ತಷ್ಟು ಚುರುಕುಗೊಳ್ಳಲಿದೆ ಅಂತ ತಿಳಿಸಿದರು. ಬಾಯ್ಲಿಂಗ್ ಹೌಸ್ ಅಳವಡಿಕೆಯನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಹಂಗಾಮನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ರೈತರಿಗೆ ಯಾವುದೇ ತೊಂದರೆಯಾಗದಂತೆ ನಡೆಸಲಾಗುವುದು. ಈ ಸಾಲಿನ ಏಪ್ರಿಲ್ ವಾರದಲ್ಲಿ ಅದನ್ನು ಅಳವಡಿಸಲಾಗುವುದು. ಆಗಸ್ಟ್ ಮಾಹೆಯ ಕೊನೆಯೊಳಗೆ ಅಧಿಕೃತವಾಗಿ ಕಾರ್ಯರೂಪಕ್ಕೆ ತರಲಾಗುವುದು ಅಂತ ಹೇಳಿದರು. ಮಂಡ್ಯದ ಕೃಷಿ ಕಾಲೇಜನ್ನು ಕೃಷಿ ವಿಶ್ವವಿದ್ಯಾಲಯವಾಗಿ ಘೋಷಿಸಿರುವುದು ಜಿಲ್ಲೆಯ ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಶಕ್ತಿಯಾಗಿದೆ ಅಂತ ಅವರು ತಿಳಿಸಿದರು. ಮೈಸೂರು ಸಕ್ಕರೆ ಕಂಪನಿಗೆ ತುಂಬ ಅವಶ್ಯಕತೆ ಇರತಕ್ಕಂಥ ಬಾಯ್ಲಿಂಗ್ ಹೌಸ್ನ ನನ್ನಿನ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಮಾಡೋದ್ರ ಮೂಲಕ ಮೈಸೂರು ಸಕ್ಕರೆ ಕಂಪನಿಯ ಎಲ್ಲ ರೀತಿಯ ಅಭಿವೃದ್ಧಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿಂತಿರ್ತಕ್ಕಂಥದ್ದನ್ನು ತಮಗೆಲ್ಲರ ಮೂಲಕ ಜಿಲ್ಲೆಯ ಜನತೆಗೆ ತಿಳಿಸಲಿಕ್ಕೆ ನಾವು ಇಚ್ಛೆಪಡ್ತೀವಿ. ಭಾಳ ಮುಖ್ಯವಾಗಿ ತಮಗೆಲ್ಲರೂ ಗೊತ್ತಿರೋ ಹಾಗೆ 21-22ನೇ ಸಾಲಿನಲ್ಲಿ ಸಕ್ಕರೆ ಕಾರ್ಖಾನೆ ಬಹುತೇಕ ಇದನ್ನು ಚಾಲನೆ ಮಾಡೋಕ್ಕಾಗಲ್ಲ, ಇದನ್ನು ಖಾಸಗೀಕರಣ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥ ವಾತಾವರಣ ಇದ್ದಂಥ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರು, ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಗಾಡಿ ಮೆರವಣಿಗೆ ಮಾಡೋದ್ರ ಮೂಲಕ ನಮ್ಮ ಸರ್ಕಾರ ರಚನೆಯಾದ 15 ದಿನದೊಳಗಡೆ ಕಾರ್ಖಾನೆ ಪ್ರಾರಂಭ ಮಾಡ್ತೀವಿ ಅನ್ನುವಂಥದ್ದನ್ನು ಅವರು ಈ ಒಂದು ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಘೋಷಣೆ ಮಾಡಿದರು. ಆ ಪ್ರಕಾರ 23-24ರಲ್ಲಿ ನಮ್ಮ ಸರ್ಕಾರ ಬಂದ ನಂತರ 50 ಕೋಟಿ ದುಡಿಮೆ ಬಂಡವಾಳವನ್ನು ಕೊಡೋದ್ರ ಮೂಲಕ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣೀಭೂತರಾದರು. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಭಾಳ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಮತ್ತು ನಮ್ಮೆಲ್ಲ ಶಾಸಕರುಗಳು ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಇಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ಅವತ್ತಿನ ದಿನವೇ ತಗೊಂಡ್ರು. ಅದಾದ ನಂತರ
ತುಂಬ ಕಷ್ಟಕಾಲದಲ್ಲಿದ್ದಂಥ ನಮ್ಮ ಕಾರ್ಖಾನೆಯ ವಿದ್ಯುತ್ ಬಿಲ್ಲನ್ನು 53.5 ಕೋಟಿ ಮನ್ನಾ ಮಾಡೋದ್ರ ಮೂಲಕ ಮತ್ತೊಮ್ಮೆ ಸಕ್ಕರೆ ಕಾರ್ಖಾನೆ ನೆರವಿಗೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸಚಿವರು ಎಲ್ಲರೂ ಕೂಡ ಬಂದರು. ಆ ನಂತರ ಕಳೆದ ಹಂಗಾಮಿನಲ್ಲಿ 25-26ನೇ ಸಾಲಿನಲ್ಲಿ ದುಡಿಮೆ ಬಂಡವಾಳವಾಗಿ 10 ಕೋಟಿ ಕೊಡೋದ್ರ ಮೂಲಕ ಮತ್ತೊಮ್ಮೆ ಸಕ್ಕರೆ ಕಾರ್ಖಾನೆಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ರು. ಎಲ್ಲ ಸಂದರ್ಭದಲ್ಲೂ ಕೂಡ 24ನೇ ಇಸ್ವಿ ನವೆಂಬರ್ನಲ್ಲಿ ನಮಗೆ ಅನಿವಾರ್ಯವಾಗಿದೆ ಬಾಯ್ಲಿಂಗ್ ಹೌಸ್ ಅಂತಕ್ಕಂಥ ಮಾಹಿತಿಯನ್ನು ನಾವು ಸರ್ಕಾರದ ಗಮನಕ್ಕೆ ತಂದಿದ್ವಿ. ತದಾದ ನಂತರ ಕಳೆದ ಸಾಲಿನಲ್ಲಿ ನಾವು ಅದನ್ನು ಅಳವಡಿಸ್ಕೋಕ್ಕಾಗಲಿಲ್ಲ. ಆ ನಂತರ ನಿನ್ನೆ ನಡೆದಂಥ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅದನ್ನು ಅಳವಡಿಸ್ಲಿಕ್ಕೆ 60 ಕೋಟಿಯನ್ನು ನಮ್ಮ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆಗಿದೆ. ಒಟ್ಟು 173.5 ಕೋಟಿ ಹಣವನ್ನು ಈ 2-2.5 ವರ್ಷಗಳಲ್ಲಿ ಮೈಸೂರು ಸಕ್ಕರೆ ಕಾರ್ಖಾನೆಗೆ ವಿವಿಧ ಹಂತದಲ್ಲಿ ನಮ್ಮ ಸರ್ಕಾರ ಸಹಕಾರಿ ಆಗಿರೋದನ್ನು ತಾವೆಲ್ಲರೂ ಕೂಡ ಗಮನಿಸಿದ್ದೀರಾ. ಅದನ್ನು ನಾವೆಲ್ಲರೂ ಭಾಳ ಹೃದಯಪೂರ್ವಕವಾಗಿ ಅಭಿನಂದಿಸ್ತೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಇರ್ತಕ್ಕಂಥದ್ದು, ಜೊತೆಗೆ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ಏನಿತ್ತು ಅದನ್ನು ವಿಶ್ವವಿದ್ಯಾನಿಲಯವಾಗಿ ನಮ್ಮ ಚಲುವರಾಯಸ್ವಾಮಿಯವರ, ನಮ್ಮ ನಾಯಕರಾದ ಚಲುವರಾಯಸ್ವಾಮಿ ಉಸ್ತುವಾರಿ ಸಚಿವರ ಶ್ರಮದಿಂದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲ ಶಾಸಕರು ಇವತ್ತಿನ ದಿನ ಅದು ಭಾಳ ಮುಖ್ಯವಾಗಿ ಭವಿಷ್ಯದಲ್ಲಿ ಒಂದು ಈ ಕೃಷಿ ಪ್ರಧಾನವಾದ ಈ ಮೈಸೂರು ಭಾಗಕ್ಕೆ ಒಂದು ಶಕ್ತಿಯಾಗಿ ನಿಲ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅಭಿನಂದಿಸಬೇಕು. ಜೊತೆಗೆ ಮೈಸೂರು ಸಕ್ಕರೆ ಕಾರ್ಖಾನೆ ಇದು ಮಂಡ್ಯ ಜಿಲ್ಲೆಯ ಜೀವನಾಡಿ. ಅದಕ್ಕಿಂತ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಏಕೈಕ ಸಕ್ಕರೆ ಕಾರ್ಖಾನೆ ಸರ್ಕಾರಿ ಸ್ವಾಮಿದ್ದು. ಮಂಡ್ಯ ಶುಗರ್ನಲ್ಲಿ ನಾವು ಪೇಮೆಂಟ್ ಮಾಡಿದ್ದೀವಿ ಅಂತಂದರೆ ಇಡೀ ರಾಜ್ಯದ ಕಬ್ಬು ಬೆಳೆಗಾರರು ಎಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಖಾನೆಗಳು ಇನ್ನೂ ಯಾಕೆ ಮಾಡಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳುವಂಥ ಪರಿಸ್ಥಿತಿ ಈ ಮುಂದೆ ಬರ್ತದೆ ಅನ್ನುವಂಥದ್ದನ್ನು ಹೇಳ್ತಾ, ಜೊತೆಗೆ ಮೊನ್ನೆ ನಮ್ಮ ಜಿಲ್ಲಾಧಿಕಾರಿಗಳ ನಾಯಕತ್ವ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ನಮ್ಮ ಸರ್ಕಾರ 1 ಟನ್ಗೆ 50 ರೂಪಾಯಿಯನ್ನು ಕೊಡೋದ್ರ ಮೂಲಕ ನಾವು ರೈತರ ಜೊತೆಗಿದ್ದೀವಿ ರೈತರಿಗೆ ಅಂತ ಹೇಳಿದ್ದಾರೆ. ನಮ್ಮ ಮೈಶುಗರ್ ಕಾರ್ಖಾನೆಗೆ ಸರಬರಾಜು ಮಾಡಿದಂಥ ರೈತ ಬಂಧುಗಳಿಗೆ ಆದಷ್ಟು ಬೇಗ ಪರ್ ಟನ್ಗೆ 50 ರೂಪಾಯಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗ್ತೀವಿ. ಮತ್ತೊಮ್ಮೆ ಗೋಷ್ಠಿಯಲ್ಲಿ ದೇಶಹಳ್ಳಿ ಮೋಹನ್ ಕುಮಾರ್, ನಗರಸಭೆ ಸದಸ್ಯರಾದ ನಯೀಂ, ಶ್ರೀಧರ್, ಚಂದ್ರಶೇಖರ್, ಬೋರೇಗೌಡ, ರಾಮಕೃಷ್ಣ, ನಾಗರಾಜು, ವಿಜಯಕುಮಾರ್ ಇದ್ದರು. ಹಾಲಿಗೆ ಸಕ್ಕರೆ ಬೆರೆತರೆ ಹಾಲಿನ ರುಚಿ ಹೆಚ್ಚಾಗುವಂತೆ ಸಿರ್ವಿ ವರ್ಗಗಳ ಜನರ ಕೋಮು ಸೌಹಾರ್ದತೆಯ ಸಂದೇಶ ಸಾರಿದ್ದಾರೆ ಎಂದು ಭಾರತ ದೇಶದ ಸಿರ್ವಿ ಸಮಾಜದ 19ನೇ ಪರಮಗುರು ದಿವಾನ್ ಮಾಧವ ಸಿಂಗ್ ಹೇಳಿದರು. ಕೇರ್ಪೇಟೆ ಪಟ್ಟಣದ ಶಿರವಿ ಸಮಾಜದ ವತಿಯಿಂದ ನಿರ್ಮಿಸಿರುವ ಅಯಿಮಾ ಮಂದಿರದ ನೂತನ ಭವನವನ್ನು ಉದ್ಘಾಟಿಸಿ ಮಾತನಾಡಿದರು. ಕೇರ್ಪೇಟೆ ತಾಲೂಕಿನ ರಾಜಸ್ಥಾನ ಸಮಾಜದ ಶಿರವಿ ಸಮುದಾಯದ ಬಂಧುಗಳ ಒಗ್ಗಟ್ಟು ಹಾಗೂ ಸಂಘಟನೆಯು ರಾಜ್ಯಕ್ಕೆ ಮಾದರಿಯಾಗಿದೆ. ರಾಜಸ್ಥಾನ ಸಮಾಜದ ಬಂಧುಗಳು ನಡೆದ ಭಾವೈಕ್ಯತೆಯ ಸಮಾನತೆ ಸಂದೇಶ ಸಾರುವ ಧರ್ಮರಥದ ಮೆರವಣಿಗೆಯಲ್ಲಿ ಕನ್ನಡ ಬಾವುಟಗಳನ್ನು ಕೈಲಿಡಿದುಕೊಂಡು ಕನ್ನಡದ ಸಲಹೆಗಳನ್ನು ಒದ್ದುಕೊಂಡು ತಮ್ಮ ಕನ್ನಡ ಪ್ರೇಮವನ್ನು ಮೆರೆದಿರುವುದಲ್ಲದೆ ತಮಗೆ ಆಶ್ರಯ ನೀಡಿರುವ ಕನ್ನಡದ ಮಣ್ಣಿನ ಋಣವನ್ನು ತೀರಿಸುವ ದಿಕ್ಕಿನಲ್ಲಿ ಭಾವೈಕ್ಯತೆ ಸಂದೇಶ ನೀಡಿದ್ದಾರೆ ಅಂತ ಹೇಳಿದರು. ಸಿರ್ವಿ ಸಮಾಜದ ಬಂಧುಗಳ ಮೇಲೆ ಕನ್ನಡಿಗರು ಇಟ್ಟಿರುವ ಪ್ರೀತಿ, ಮಮತೆ, ವಿಶ್ವಾಸ, ಬೆಂಬಲ ಹಾಗೂ ಪ್ರೋತ್ಸಾಹವನ್ನು ಕಂಡು ನನಗೆ ಹೃದಯ ತುಂಬಿ ಬಂದಿದೆ. ಅವರು ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕೇರ್ಪೇಟೆ ಶಾಸಕ ಮಂಜು ಮಾತನಾಡಿದರು. ಸಮಾಜದ ಜನರ ಒಗ್ಗಟ್ಟು ಹಾಗೂ ಸಹಬಾಳ್ವೆಯ ಜೀವನವನ್ನು ಶ್ಲಾಘಿಸಿದರು. ಕೇರ್ಪೇಟೆ ಪಟ್ಟಣದಲ್ಲಿ ತಾಯಿ ಚಾಮುಂಡೇಶ್ವರಿ ತಾಯಿ ಆಯಿಮಾ ದೇವಿಯ ಮಂದಿರವನ್ನು ಭವ್ಯವಾಗಿ ನಿರ್ಮಿಸಿರುವುದು ಶ್ಲಾಘನೀಯ ಅಂತ ಅವರು ಹೇಳಿದರು. ಮಾಧವ್ ಸಿಂಗ್ ಜಿಯವರು, ದಿವಾನ್ ಸಾಹೇಬರು ಮಾಧವ್ ಸಿಂಗ್ ಜಿಯವರು ನಮ್ಮ ತಾಲೂಕಿಗೆ ಆಗಮಿಸಿ ಒಂದು ತಮ್ಮ ಸಂಪ್ರದಾಯ ಮತ್ತು ಪದ್ಧತಿಯಂತೆ ಧಾರ್ಮಿಕ ಕೈಂಕರ್ಯ ಕಾರ್ಯಕ್ರಮವನ್ನು ಇಂದು ಜರುಗಿಸಿದ್ರು. ಕಾರ್ಯಕ್ರಮದಲ್ಲಿ ಉದ್ಯಮಿ ಕುಮಾರ್, ಕೆ ರಾಡೇಶ್, ರುಕ್ಮಾಂಗ, ಬಳ್ಳೆಕೆರೆ ಮಂಜುನಾಥ್, ಕೆಆರ್ ನೀಲಕಂಠ, ಸೈಯದ್ ಖಲೀಲ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಮಾರ್ಚ್ 15ರಂದು ಬೆಳಗ್ಗೆ 19 ಗಂಟೆಗೆ ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿ ಆವರಣದಲ್ಲಿ ವಲಯ ಮಟ್ಟದ ಬಹುಜನ ದಿವಸ್ ಜಾಗೃತಿ ಸಮಾವೇಶ ಹಮ್ಮಿಕೊಂಡಿರುವುದಾಗಿ ಬಿಎಸ್ಸಿ ರಾಜ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ 4 ವಲಯದ ಮಟ್ಟದ ಬಹುಜನ ದಿವಸ್ ಜಾಗೃತಿ ಸಮಾವೇಶ ನಡೆಯುತ್ತಿದ್ದು, ಮೈಸೂರು ವಲಯ, ಬೆಂಗಳೂರು, ಗುಲ್ಬರ್ಗ, ಬೆಳಗಾವಿ ವಲಯಗಳ ಜಿಲ್ಲೆಗಳು ಸೇರಿ ಸಮಾವೇಶ ಮಾಡಲಾಗುತ್ತಿದೆ. ಮೈಸೂರು ವಲಯದಲ್ಲಿ ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಮಂಗಳೂರು, ಉಡುಪಿ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳ ಪಕ್ಷದ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ದೇಶದ 16 ಪಕ್ಷಗಳಲ್ಲಿ ರಾಷ್ಟ್ರೀಯ ಪಕ್ಷಗಳು ಬೃಹದಾಕಾರವಾಗಿ ಬೆಳೆದಿದ್ದು, ಬಿಎಸ್ಪಿ ಅನೇಕ ಸ್ಥಾನ ಹೊಂದಿದೆ. ಪಕ್ಷ ಸ್ಥಾಪಿತವಾಗಿ 40 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಸಮಾವೇಶ ಆಯೋಜನೆ ಮಾಡಲಾಗಿದೆ ಅಂತ ಅವರು ಹೇಳಿದರು. ಆಚರಣೆ ಮಾರ್ಚ್ 15ನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯದ 4 ಝೋನ್ ಅಂದರೆ ವಲಯಗಳಲ್ಲಿ 4 ಝೋನ್ ಮಟ್ಟದ ಬೃಹತ್
ಬಹುಜನ್ ದಿವಸ್ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಮೈಸೂರು ಝೋನ್ನಲ್ಲಿ ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ, ಚಿಕ್ಕಮಗಳೂರು ಮತ್ತು ಮಂಗಳೂರು. ಸೊ ಈ 8 ಜಿಲ್ಲೆಗಳ ಎಲ್ಲ ಹಂತದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಸಮಾವೇಶವನ್ನು ಮಾರ್ಚ್ 15ನೇ ತಾರೀಕು ಮಳವಳ್ಳಿಯ ಅಂಬೇಡ್ಕರ್ ಪುತ್ಥಳಿ ಏನಿದೆ ಆ ಪುತ್ಥಳಿಯ ಆವರಣದಲ್ಲಿ 8 ಜಿಲ್ಲೆಗಳ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸೊ ಇದೇ ರೀತಿ ಬೆಂಗಳೂರು ಝೋನ್ನ ಸಮಾವೇಶವನ್ನು ಬೆಂಗಳೂರಿನ ದೇವನಹಳ್ಳಿನಲ್ಲಿ ನಾವು ಮಾಡ್ತಾ ಇದ್ದೇವೆ. ಹಾಗೆ ಗುಲ್ಬರ್ಗಾ ವಲಯದ ಸಮಾವೇಶವನ್ನು ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ಬೆಳಗಾಂ ವಲಯದ ಸಮಾವೇಶವನ್ನು ಬೆಳಗಾಂನ ಹಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇದ್ದೇವೆ. ಸೊ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾನ್ಯವರು ದಾದಾ ಸಾಹೇಬ್ ಕಾಂಶಿರಾಮ್ಜಿಯವರು ಒಬ್ಬ ಸೈಂಟಿಸ್ಟ್ ಆಗಿದ್ದಂಥವ್ರು. APJ ಅಬ್ದುಲ್ ಕಲಾಂ ಜೊತೆಯಲ್ಲಿ DRDO ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿದ್ದವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿ ಈ ದೇಶದಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು, ಸಾಮಾಜಿಕ ಪರಿವರ್ತನೆಯನ್ನು ತರಬೇಕಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಪರಿವರ್ತನೆಯನ್ನು ತರಬೇಕಂಥೇಳಿ ಅವರು ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ತಮ್ಮ ಇಡೀ ಜೀವನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡಲಿಕ್ಕೆ, ಅಂದರೆ ಈ ದೇಶದ ಹಿಂದುಳಿದ ಜಾತಿಗಳು, SC/STಗಳು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಈ ದೇಶದ ಆಳುವ ವರ್ಗವನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಮದುವೆ ಆಗದೇನೆ ತಮ್ಮ ಹೆಸರಿನಲ್ಲಿ ಒಂದೇ ಒಂದು ನಯಾ ಪೈಸೆ ಆಸ್ತಿಯನ್ನು ಕೂಡ ಮಾಡ್ದೇನೆ, ಸಂಪಾದನೆ ಮಾಡ್ದೇನೆ, ಒಂದು ಬ್ಯಾಂಕ್ ಅಕೌಂಟ್ ಕೂಡ ಓಪನ್ ಮಾಡ್ದೇನೆ ಇಡೀ ದೇಶವನ್ನು ಸೈಕಲ್ನಲ್ಲಿ ಸುಮಾರು 4,500 ಕಿಲೋಮೀಟರ್ ಸುತ್ತಿ 1984 ಏಪ್ರಿಲ್ 14ನೇ ತಾರೀಕು ಬಹುಜನ್ ಸಮಾಜ್ ಪಾರ್ಟಿಯನ್ನು ಕಟ್ಟಿದ್ರು. ಈ ರಾಜ್ಯದ ಸರ್ಕಾರ, ಕಾಂಗ್ರೆಸ್ ಸರ್ಕಾರನೂ ಕೂಡ ಇಲ್ಲಿರ್ತಕ್ಕಂಥ ರೈತರನ್ನ, ಕಾರ್ಮಿಕರನ್ನ, SC/STಗಳನ್ನ, ಹಿಂದುಳಿದ ಜಾತಿಗಳನ್ನು, ಧಾರ್ಮಿಕ ಅಲ್ಪಸಂಖ್ಯಾತರನ್ನ ವಂಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗೆ ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರ ಕೂಡ ಈ ದೇಶದ ಹಿಂದುಳಿದ ಜಾತಿಗಳು, SC/STಗಳು ಬಿಡಿ ಇಡೀ ದೇಶವನ್ನೇ ವಂಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಈ ಕಾಂಗ್ರೆಸ್ ಮತ್ತು BJPಗೆ ಪರ್ಯಾಯವಾಗಿ ದೇಶದ 3ನೇ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷ ಆಗಿರ್ತಕ್ಕಂಥ ಬಹುಜನ್ ಸಮಾಜ್ ಪಾರ್ಟಿಯನ್ನು ಬೆಂಬಲಿಸಬೇಕು ಮತ್ತು ಅದನ್ನು ಸದೃಢಗೊಳಿಸಬೇಕು ಅಂತೇಳಿ ನಾವು ಕಾಂಶಿರಾಮ್ ಸಾಹೇಬರ ಜಯಂತಿ ಅಂಗವಾಗಿ 4 ವಲಯಗಳಲ್ಲಿ 4 ವಲಯ ಮಟ್ಟದ ಬೃಹತ್ ಸಮಾವೇಶಗಳನ್ನ ಹಮ್ಮಿಕೊಂಡಿದ್ದೀವಿ. ಮಳವಳ್ಳಿಯ ಕಾರ್ಯಕ್ರಮದಲ್ಲೂ ಕೂಡ ಸುಮಾರು 3,000-4 ಸಾವಿರ ಜನ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಭಾಗವಹಿಸ್ತಾರೆ. ಗೋಷ್ಠಿಯಲ್ಲಿ ಶಿವಶಂಕರ್, ವೆಂಕಟೇಶ್, ಚೆಲುವರಾಜು, ಬೋರಯ್ಯ ಇದ್ದರು.